ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚುರುಮುರಿ ಚೂಡ ಮಾಡಿ ತೋರ್ಸಾಕ್ತಾನಿ. ಫಸ್ಟ್ ಕ್ಲಾಸ್ ಆಗ್ತಾವು. ಸಾಯಂಕಾಲ ಸ್ನ್ಯಾಕ್ಸ್ ಹೊತ್ತಿಗೆ ತಿನ್ನಾಕ ಚಾ ಜೊತೆ ಭಾಳ ಬೆಸ್ಟ್ ಆಗಿರ್ತಾವು. ಕುರುಮ್ನು ಆಗಿರ್ತಾವ್ರಿ. ಈಗ ಮಾಡಿ ತೋರ್ಸಾಕ್ತಾನೆ. ನಾ 2 ಸೇರಿನಷ್ಟು ಚುರುಮುರಿ, ಅದಕ್ಕೆ ಎಷ್ಟು ಬೇಕು ಪ್ರಮಾಣ ಎಲ್ಲ ತೋರ್ಸಾಕ್ತಾನೆ ನೋಡ್ರಿ. ಇದಕ್ಕೆ ಈಗ ಚೂಡ ಮಾಡ್ಬೇಕಾದ್ರೆ ಕರ್ಬೇವು ಫ್ರೆಶ್ ಅಂತ ಕರ್ಬೇವು ತೊಗೊಂಬಂದನ್ರಿ. ನಮ್ಮ ತೋಟದಂದನ ಕರ್ಬೇವು ರೀ, ಫ್ರೆಶ್ ಅಂತ ತೊಗೊಂಬಂದೈತಿ ನೋಡ್ರಿ. ಎಷ್ಟು ಚಂದ ಐತಿ ಇದು ಕರ್ಬೇವು ಮಾತ್ರ ಚೂಡಾಕ ಭಾಳ ಅಂದ್ರೆ ಭಾಳ ಬೆಸ್ಟ್ ರೀ. ಇದು ಶೇಂಗಾನು ತೊಗೊಂಡೈತ್ರಿ, ಪುಟಾಣಿ ಇವೆಲ್ಲ ಚೂಡಾಕ. ಮತ್ತು ಬೆಳ್ಳುಳ್ಳಿ ಜಾಸ್ತಿ ಬೇಕ್ರಿ. ಬೆಳ್ಳುಳ್ಳಿಲೇ ನಾನು 1-2 ಗಡ್ಡಿ ಅಷ್ಟ ಬೆಳ್ಳುಳ್ಳಿ ತೊಗೊಂಡೇನ್ರಿ. ಆಮೇಲೆ ಕರ್ಬೇವು ಭಾಳಷ್ಟು ತೊಳೆದನ್ನ ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನ ಈಗೆಲ್ಲ ಸೋಸ್ಕೊಂಡು ಇಟ್ಕೊಂಡನಿ. ಸ್ವಲ್ಪ ಸಾಧ್ಯ ಆದಷ್ಟು ಜಾಸ್ತಿನ ಹಾಕೋದು ಚಲೋ ರೀ. ಕರ್ಬೇವಕ್ಕೆ ಭಾಳ ಬೆಸ್ಟ್ ಆಗ್ತಾವೆ ಚೂಡ. ಅದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನು ಈಗ ಕುಟ್ಟನೆ ಒಳಗೆ ಕುಟ್ಕೊಳಾಕ್ತೇನೆ ರೀ, ಕಾರುಕಲ್ನಾಗ. ಈಗ ನೋಡ್ರಿ, ಇವು ಬೆಳ್ಳುಳ್ಳಿ ಹೆಂಗೆ ಇಷ್ಟು ಸಣ್ಣ ಆಗ್ಬೇಕ್ರಿ. ತೀರಾ ಏನು ಭಾಳ ಪೇಸ್ಟ್ ಆಗಬಾರ್ದು. ಇಷ್ಟಾದ್ರೆ ಸಾಕ್ರಿ. ಇವನ್ನ ಚೂಡಾಕ ಈಗ ಹಾಕಾಕತ್ತೇಳಿ ಇಟ್ಕೊಂಡೇನ್ರಿ. ಆಮೇಲೆ ಒಂದು ಕಡಾಯಿ ತೊಗೊಂಡು ನಾನು ಅದಕ್ಕೆ ಎಣ್ಣೆ ಹಾಕೊಳಾಕ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಫಸ್ಟ್ ನಾನು ಜಾಸ್ತಿ ಶೇಂಗಾ ತೊಗೊಂಡನಿ. ಇವನ್ನೆಲ್ಲನೂ ಎಣ್ಣೆ ಒಳಗೆ ಹಾಕಿ ಹುರ್ಕೋಬೇಕಾಗ್ತದೆ ರೀ. ಮೊದಲು ಇವನ್ನ ಹುರಿದ ತಗೋಬೇಕ್ರಿ, ಅಂದ್ರೆ ಚೂಡಾಕ ಮತ್ತೆ ಮ್ಯಾಲೆ ಹಾಕೊಳಕ್ಕೂ ಬರ್ತೈತಿ. ಈಗ ನೋಡ್ರಿ, ನಾನು 2 ಸೇರಿನಷ್ಟ ಚುನ್ಮರಿ ತೊಗೊಳಾಕ್ತೇನೆ ರೀ. ಈಗ ಚಿಲ್ದಂದು ಈ ಚಿಲ್ದಾಗ ಹಾಕಿಡ್ಬೇಕ್ರಿ. ಯಾಕಂದ್ರೆ ಅದು ಅವು ಕುರುಮ್ ಇರ್ತಾವಲ್ರಿ. ಚುನ್ಮರಿ ಇದೇ ಚಿಲ್ನಾಗ ಹಾಕಿಟ್ಟಿತ್ತು. ಅದು ಬ್ಯಾಗಿನಿಂದನ ನಾನು 2 ಸೇರಿನಷ್ಟ ಅಳತಿ ಮಾಡಿ ಚುನ್ಮರಿಯನ್ನು ತೊಗೊಳಾಕ್ತೇನೆ ರೀ. ಈಗ ನೋಡ್ರಿ, 2 ಸೇರು ಚುನ್ಮರಿಯನ್ನು ನಾನು ತೊಗೊಂಡು ಇಟ್ಕೊಂಡೇ. ಇವನ್ನ ಈಗ ಒಗ್ಗರಣೆ ಹಾಕೋತೇನೆ ರೀ. ಈಗ ಶೇಂಗಾ ಏನದಾವಲ್ರಿ, ಅವು ಎಣ್ಣೆ ಒಳಗನ ಸ್ವಲ್ಪ ಹಿಂಗೆ ಇದನ್ನ ಮಾಡ್ಕೊಂಡು ಇಟ್ಕೋಬೇಕ್ರಿ. ಆಮೇಲೆ ಮತ್ತೆ ಅದಕ್ಕೆ ಚೂಡಾಕ ಹಾಕೊಳಕ್ಕೆ ಬರ್ತೈತೆ ರೀ. ಈಗ ನೋಡ್ರಿ, ಇವ್ನ ತಗೊಂಡ್ಬಿಡ್ತೇನೆ ರೀ ಎಣ್ಣೆ ಒಳಗಿಂದ. ಇವನಷ್ಟು ಚುನ್ಮರಿ ಇವು ಎಷ್ಟು ಚಂದ, ಇವು ಎಣ್ಣೆ ಒಳಗೆ ಕರ್ದಂಗೆ ಮಾಡ್ಕೋಬೇಕ್ರಿ. ಇವನ್ನ ಕರ್ದ ತಗೊಂಡ್ಬಿಡ್ಬೇಕು, ಸ್ವಲ್ಪ ಹುರಿದು ಎಣ್ಣೆ ಒಳಗೆ. ಆಮೇಲೆ ಈಗ ನೋಡ್ರಿ, ಇವನ್ನೆಲ್ಲನೂ ತಗೋಬೇಕ್ರಿ. ಇದ್ರೊಳಗೆ ಇದ ಪಾತ್ರೆ ಒಳಗೆ ನಾವು ಒಗ್ಗರಣೆ ಹಾಕೊಳಕ್ಕೆ ಬರ್ತೈತೆ ರೀ. ಈಗ ನೋಡ್ರಿ, ಇವನ್ನೆಲ್ಲನೂ ಹುರಿದ ನಾನು ಶೇಂಗಾನ ತೆಗೆದು ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೊಳಕ್ತೇನೆ ರೀ. ಅದೇ ಎಣ್ಣೆಗೆ ಸಾಸಿವೆ ಎಲ್ಲ ಚಟಪಟ ಅನ್ನೋ ತನೂ ನೋಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಹಾಕೋಬೇಕಾಗ್ತೈತಿ. ಈಗ ನಾನು ಒಂದು ಸ್ವಲ್ಪ ಜೀರಿಗೆನೂ ಹಾಕೋತೇನೆ ರೀ. ಜೀರಿಗೆ ಸಾಸಿವೆ ಎರಡೂ ಚಟ್ಪಟ ಅನ್ನೋ ತನಕನೂ ನಿಂತ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕೋಬೇಕಾಗ್ತದೆ ರೀ. ಈಗ ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಈಜಿ ಐತ್ರಿ. ಈಜಿ ಅಂದ್ರೆ ಒಂದು 5 ನಿಮಿಷನಾಗ ನಾವು ಚೂಡ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿರುವಂಥದ್ದು ರೀ, ಮಸ್ತ್ ಆಗ್ತಾವೆ. ಈಗ ನೋಡ್ರಿ, ಅರಿಶಿಣ ಪುಡಿ ಹಾಕಿದ ನಂತರ ಇವನ್ನ ಶೇಂಗಾ ಕಾಳನ್ನು ಹಾಕೊಂಡು ಶೇಂಗಾ ಹಾಕಿ ಇದನ್ನು ಮತ್ತೆ ಫ್ರೈ ಮಾಡಿ ಒಂದು ಸ್ವಲ್ಪ ತಗೊಂಡ್ರೂ ಮೇಲೆ ಹಾಕೊಳಕ್ಕೂ ಬರ್ತಿರ್ತೈತೆ ರೀ. ಈಗ ನೋಡ್ರಿ, ಶೇಂಗಾ ಪುಟಾಣಿ ಎಲ್ಲನೂ ನಾ ಈಗ ಹಾಕೊಂಡ್ಬಿಡಾಕ್ತೇನೆ. ಆಮೇಲೆ ಈಗ ಕರ್ಬೇವು ಸೊಪ್ಪು ಇರ್ತೈತಲ್ರಿ, ಅದನ್ನು ಈಗ ಹಾಕೊಳಾಕ್ತೇನೆ. ಇವೆಲ್ಲನೂ ಏನು ಮಾಡ್ಬೇಕಂದ್ರೆ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಇದನ್ನ ಬೇಕಾದ್ರೆ ಒಂದು ಸ್ವಲ್ಪ ತೆಗೆದು ಇಟ್ಕೊರಿ, ಮ್ಯಾಲೂ ಹಾಕೊಳಕ್ಕೆ ಬರ್ತೈತೆ ನೀವು. ಈಗ ಇದೆಲ್ಲನೂ ಫ್ರೈ ಆಗ್ಬೇಕ್ರಿ. ಕರ್ಬೇವು ಅದು ಎಣ್ಣೆ ಒಳಗೆ ಕರ್ದಂಗೆ ಆಗ್ಬೇಕ್ರಿ. ಅದು ಹಸಿ ಇರಬಾರ್ದು. ಈಗ ನೋಡ್ರಿ, ಕ್ರಿಸ್ಪಿ ಆಯ್ತು ನೋಡ್ರಿ. ಕರ್ಬೇವನು ಕ್ರಿಸ್ಪಿ ಆಯ್ತು. ಎಲ್ಲ ಆಗಿಂದ ಒಂದು ಸ್ವಲ್ಪ ಉಪ್ಪು ಹಾಕೊಳಕ್ತೇನೆ. ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ಈಗ 2 ಸೇರು ಚುನ್ಮರಿ ಅದಾವ ಅಂಥೇಳಿ ನಾನು 2 ಭಾಗ ಮಾಡಿ ಉಪ್ಪನ್ನು ಹಾಕೊಳಕ್ತೇನೆ ರೀ. ಈಗ ಉಪ್ಪು ಹಾಕೊಳ್ಳೋದು ಆತಲ್ರಿ. ಈಗ ಚೂಡಾಕ ಮತ್ತು ಇವು ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ಉಪ್ಪನ್ನು ಅದ್ರ ಜೊತೆ ಶೇಂಗಾ ಅವೆಲ್ಲ ಕರ್ಬೇವು ಜೊತೆ ಉಪ್ಪನ್ನು ಚಂದಂಗೆ ಮಿಕ್ಸ್ ಆಗ್ಬೇಕ್ರಿ. ಇದು ಉಪ್ಪೆಲ್ಲ ಮಿಕ್ಸ್ ಆದ ನಂತರ ಇದೇನು ಅಚ್ಚ ಖಾರದ ಪುಡಿ ಇರ್ತೈತಲ್ರಿ, ಅದನ್ನು ಚಂದಂಗೆ ಹಾಕೋಬೇಕ್ರಿ. ಎಲ್ಲ ಸುತ್ತ ಹಾಕೋಬೇಕು. ಅದನ್ನ ಒಂದೇ ಕಡೆ ಹಾಕಿಬಿಡ್ಬಾರ್ದ್ರಿ ಅದು. ಈಗ ನೋಡ್ರಿ, ಎಲ್ಲ ಕಡೆನೂ ಇದನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಎಣ್ಣೆ ಒಳಗೆ ಚಂದಂಗೆ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಸ್ವಲ್ಪ ಮಿಕ್ಸ್ ಆದಿಂದ ಚುನ್ಮರಿ ಹಾಕ್ಬೇಕಾಗ್ತೈತಿ. ಈಗ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ಇವೆಲ್ಲ ಖಾರ ಉಪ್ಪು ಎಲ್ಲ ಕುಡ್ಕೊಳ್ಳೋದು ಈಗ ಇರ್ತೈತೆ ರೀ. ಅದಕ್ಕೆ ಈಗೆಲ್ಲ ಕೂಡಿ ಆದ್ಮೇಲೆ ಈಗ ನಾನು ಚುನ್ಮರಿಯನ್ನು ಹಾಕೊಳಕ್ತೇನೆ ರೀ. ಚುನ್ಮರಿನೂ ಕ್ರಿಸ್ಪಿ ಇರಲಿಲ್ಲ ಅಂದ್ರೆ ಸ್ವಲ್ಪ ಒಂದು ಪಾತ್ರೆ ಇಟ್ಟು ಬಿಸಿ ಮಾಡ್ಕೋಬೇಕು. ಅವ್ನು ಬೇರೆನ ಇರಲಿಲ್ಲ ಅಂದ್ರೆ ಬಿಸಿಲಿದ್ರೆ ಬಿಸಿಲಾಗಿಡ್ಬೇಕ್ರಿ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವೆ. ಈಗ ನೋಡ್ರಿ, ಇವನ್ನೆಲ್ಲನೂ ಒಗ್ಗರಣೆಗೆ ಹಾಕಿ ಚುನ್ಮರಿಯನ್ನು ನಾನು ಮಿಕ್ಸ್ ಮಾಡಾಕ್ತೇನೆ. ಚುನ್ಮರಿ ಎಲ್ಲ ಮಿಕ್ಸ್ ಮಾಡಿದ್ರೆ ಈ ಚೂಡ ಚಂದಂಗೆ ಮಿಕ್ಸ್ ಮಾಡಿದ್ರೆ ಪೂರ್ತಿಯಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗ್ತಾವ್ರಿ. ಈಗ ನೋಡ್ರಿ, ಈಗ ಎಲ್ಲ ಕಡೆನೂ ಮಿಕ್ಸ್ ಮಾಡಾಕ್ತಾನೆ. ಹಿಂಗೆ 2 ಸ್ಪೂನ್ ತೊಗೊಂಡೆ ಈ ಕಡೆ ಎಲ್ಲ ಕಡೆ ತಿರುಗಿಸಿದ್ರೆ ಕೆಳಗಿಂದೂ ಅವು ಎಲ್ಲನೂ ಚಂದ ಮಿಕ್ಸ್ ಆಗ್ತಾವ್ರಿ. ಅದಕ್ಕೆ ನೋಡ್ರಿ, ಇವನ್ನೆಲ್ಲ ತೊಗೊಳಕ್ತಾನೆ ನಾನು. ಕೆಳಗಿಂದನೂ ಹಿಂಗೆ ಬರಲಿಲ್ಲ ಅಂದರೆ 2 ತೊಗೊಂಡೆ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಿಂಗೇನಾರ ಮಿಕ್ಸ್ ಮಾಡಿದ್ರೆ ಅಂದ್ರೆ ನೀವು ಎಲ್ಲೂ ಒಂದಿಷ್ಟು ಅವು ಮಿಕ್ಸ್ ಆಗಿಬಿಡ್ತಾರೆ ಪೂರ್ತಿ, ಎಲ್ಲಿ ಉಳಿಯಂಗಿಲ್ಲ ರೀ. ಒಂದಿಷ್ಟು
ಈಗ ನೋಡ್ರಿ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗ್ಯಾವು, ಖಾರ ಉಪ್ಪು ಎಲ್ಲ ಸರಿಯಾಗಿ ಆಗಿರ್ತತಿ. ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು, ಇಷ್ಟು ಚಂದ ಚೂಡ ಆಗ್ತಾವ್ರಿ. ಅದಕ್ಕೆ 5 ನಿಮಿಷನಾಗ ನಾವು ಮಾಡ್ಕೋಬೋದು. ಬೆಳ್ಳುಳ್ಳಿದು ಎಲ್ಲ ರೆಡಿ ಇದ್ರೆ ಈಗ ಮಸ್ತಾಗಿರುವಂಥ ಚೂಡ, ಚುನ್ಮರಿ ಚೂಡ ರೆಡಿ ಆಗೈತೆ ರೀ.